ಆ್ಯಕ್ಚುಲಿ ನಮಗೇನು ಅಂತಂದರೆ ಟಿ ಇ ಟಿಗೆ ನಾವು ಎಲ್ಲ ಸೋರ್ಸ್ಗಳನ್ನ ರೆಫರ್ ಮಾಡೋ ಬದಲು ನಮ್ಮಲ್ಲಿ ಏನಿರ್ತಾವಲ್ಲ ಇವು ಗೌರ್ಮೆಂಟ್ಸ್ ಬುಕ್ಸ್ ಎನ್ ಸಿ ಆರ್ ಟಿ ಬುಕ್ಸನ್ನೇ ರೆಫರ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಾವು ಜಿ ಪಿ ಎಸ್ ಸ್ಟಾರ್ಗೆ ಎಲಿಜಿಬಲ್ ಆಗ್ತೀವಿ, ಟಿ ಇ ಟಿಗೆ ಎಲಿಜಿಬಲ್ ಆಗ್ತೀವಿ. ಈಸಿ ವೇ ಅಂತಂದರೆ ನಾವು ಗೌರ್ಮೆಂಟ್ ಬುಕ್ಸನ್ನು ಏನು ಮಾಡೋದು ಅಂತಂದರೆ ರೆಫರ್ ಮಾಡೋದು ಒಳ್ಳೆ ಬೆಸ್ಟ್ ವೇ. ದೂರ ಇದ್ದರೂ ಪರವಾಗಿಲ್ಲ, ಬಟ್ ಇವಾಗಲಿಂದ ಒಂದೊಂದು ಚಾಪ್ಟರ್ ವೈಸ್ ನಾವು ಏನಾದರೂ ಡೀಪಾಗಿ ಓದ್ತಾ ಹೋದರೆ ಅವರು ಹೆಂಗೆ ಕ್ವಶನ್ ಮಾಡಿದ್ರು ನಾವು ಆನ್ಸರ್ ಮಾಡೋ ಕೆಪಾಸಿಟಿ ನಮಗೆ ಬರುತ್ತೆ. ಸುಮ್ಮನೆ ಮೇಲ್ಮೇಲೆ ಹಂಗೆ ಎಷ್ಟಿಷ್ಟೇ ಓದ್ಕೊತ ಹೋಗ್ಬಿಟ್ರೆ ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಚಾಪ್ಟರ್ ವೈಸು ಪಾಯಿಂಟ್ ಟು ಪಾಯಿಂಟನ್ನು ಇದನ್ನು ಕೇಳ್ಬೋದು ಅಂತ ಗೆಸ್ ವೈಸ್ ನಾವೇನು ಮಾಡಬೇಕು, ನೋಟ್ಸನ್ನು ಪಾಯಿಂಟ್ ಔಟ್ ಮಾಡ್ತಾ ಹೋಗಬೇಕು. ಮತ್ತು ಅದೇ ರೀತಿಯಾಗಿ ಓದ್ತಾ ಹೋದ್ರಪ್ಪ ಅಂದರೆ ಈಸಿ ಮೆಥಡಲ್ಲಿ ನಾವು ಟಿ ಇ ಟಿನ ಕ್ಲಿಕ್ ಆಗ್ಬೋದು. ಅದೇನು ದೊಡ್ಡ ಗುಡ್ಡ ಏನಲ್ಲ ನಮಗೆ. ಆ್ಯಕ್ಚುಲಿ ನಮ್ಮ ಸೈನ್ಸ್ ಮೆಥಡ್ನವ್ರಿಗಂತೂ ಇನ್ನೂ ತುಂಬ ಈಸಿ. ಏನು ಮಾಡಬೇಕು ಅಂದರೆ ನಾವು ಚಾಪ್ಟರ್ ವೈಸನ್ನು ನೋಟ್ಸ್ ಮಾಡ್ತಾ ಹೋದ್ರಪ್ಪ ಅಂದರೆ ನೋಟ್ಸ್ ಮಾಡೋದಕ್ಕಿಂತ ನಾವು ಪಾಯಿಂಟ್ಸನ್ನು ಗೆಸ್ ಮಾಡಿ ಓದ್ತಾ ಹೋಗಬೇಕು. ಈಗ ಪ್ರತಿ ವರ್ಷ ನಾವು 2014ಇಂದ ನೋಡಿ ನೀವು ಪೇಪರನ್ನು ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಆ ಚಾಪ್ಟ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೂಕ್ಷ್ಮಜೀವಿಗಳ ಮಿತ್ರ ಮತ್ತು ಶತ್ರು ಪಾಠದ ಮೇಲೆ ಕ್ವಶನ್ ಕೇಳಿದ್ರೆ ಅಂದರೆ ನೆಕ್ಸ್ಟ್ ಇಯರು ಆ ಚಾಪ್ಟರ್ ಮೇಲೆ ಪಕ್ಕಾ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮತ್ತು ಟಾಪಿಕ್ ಮಾತ್ರ ಚೇಂಜ್ ಅಷ್ಟೇ, ಬಟ್ ಕ್ವಶನ್ಸ್ ಅಂದರೆ ಇದ್ದೇ ರೈಸ್ ಆಗೇ ಆಗುತ್ತೆ. ಅದೇ ರೀತಿಯಾಗಿ ನಾವು ಏನು ಮಾಡಬೇಕು ಅಂದರೆ 6th ಅಪ್ ಟು ನೀವು 10thವರೆಗೂ ಓದೋ ಬದಲು ನೀವು 6th ಸ್ವಲ್ಪ ಮೇಲೆ ನೋಡ್ಕೊಂಬಿಟ್ಟು 8th 9th 10th ಕವರ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಟಿ ಇ ಟಿ ಎಲ್ಲ ಕವರ್ ಆದಂಗೆ ನಿಮಗೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಏನು ಮಾಡಿ ಟಿ ಇ ಟಿಗೆಲ್ಲ ಎನ್ ಸಿ ಆರ್ ಟಿ ಬುಕ್ಸನ್ನೇ ರೆಫರ್ ಮಾಡ್ತಾ ಹೋಗಿ, ಆಮೇಲೆ ಡೀಪಾಗಿ ಓದ್ತಾ ಹೋಗಿ, ಆಮೇಲೆ ಹೆಂಗೆ ಅಂತಂದರೆ ಪಾಯಿಂಟ್ ಟು ಪಾಯಿಂಟನ್ನು ಅರ್ಥ ಮಾಡ್ಕೊಂಡು ಓದಿ ಈಸಿ ವೇಯಲ್ಲಿ ಪಾಸ್ ಆಗುತ್ತೆ. ಏನು ಟಫ್ ಅನಿಸಲ್ಲ. ಓಕೆನಾ? ಅದೇ ರೀತಿಯಾಗಿ ಈಗ ಸೂಕ್ಷ್ಮಜೀವಿಗಳ ಮತ್ತು ಮಿತ್ರ ಮತ್ತು ಶತ್ರು ಅಂತ ಇದೆ. ಇಲ್ಲಿ ಏನು ಕೇಳ್ಬೋದು ಅಂತಂದರೆ ಸೂಕ್ಷ್ಮಜೀವಿಗಳ ವಿಧಗಳನ್ನು ಕೇಳ್ಬೋದು. ಎಷ್ಟು ವಿಧಗಳು ಅಂತಂದೇಳಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಬರ್ತಾವೆ ಅಂದರೆ ಟೈಪ್ಸ್ ಬರ್ತಾವೆ, 4 ಟೈಪ್ಸ್ ಬರ್ತಾವೆ. ಸೂಕ್ಷ್ಮಜೀವಿಗಳ 4 ವಿಧಗಳು ಬರ್ತಾವೆ: ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲಗಳು ಅಂತಂದರೆ ಇದನ್ನ ನಂಬೋದಂದರೆ ಭಾರತದಲ್ಲಿ ಶಿಕ್ಷಕರು ಪ್ರೋತ್ಸಾಹದಿಂದ ವೈವಿಧ್ಯಮಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಂಡರು. ಈಸಿಯಾಗಿ ಅಲ್ವಾ? ಅಂದರೆ ಭಾರತದಲ್ಲಿ ಅಂದರೆ ಬ್ಯಾಕ್ಟೀರಿಯಾ, ಶಿಕ್ಷಕರು, ಅಂದರೆ ಶಿಲೀಂಧ್ರಗಳು, ಪ್ರೋತ್ಸಾಹದಿಂದ ಪ್ರೋಟೋಜೋವಾ, ವೈವಿಧ್ಯಮಯ ಶೈಕ್ಷಣಿಕ ಅಂದರೆ ಶೈವಲಗಳು ಅಂತಂದೇಳಿ ನಾವು ನೆನ್ಪಿಟ್ಕೋಬೋದು. ಅಂದರೆ ವಿಧಗಳು, ಸೂಕ್ಷ್ಮಜೀವಿ ವಿಧಗಳು ಅಂತಂದೇಳಿ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅದು ಒಂದು ಮಾರ್ಕ್ಸಿಗೆ ಕ್ವಶನ್ ಬಂದೇ ಬಿಡುತ್ತೆ. ಓಕೆನಾ? ಅದಾದಮೇಲೆ ಮತ್ತೆ ಬರುತ್ತೆ ಇಲ್ಲೇನು ಕೇಳ್ತಾರೆ ಅಂತಂದರೆ ವೈರಸ್ಗಳಿಂದ ಹರಡ್ತಕ್ಕಂಥ ರೋಗಗಳು ಯಾವುವು, ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂಥ ರೋಗಗಳು ಯಾವುವು, ಮತ್ತು ಆಮೇಲೆ ಪ್ರೋಟೋಜೋಗಳಿಂದ ಬರ್ತಕ್ಕಂಥ ರೋಗಗಳು ಯಾವ್ಯಾವು ಎಲ್ಲ ಕೇಳ್ತಾ ಹೋಗ್ಬೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಆಮೇಲೆ ಶೈವಲಗಳಿಗೆ ಉದಾಹರಣೆಗಳನ್ನು ಕೊಡಿ, ಪ್ರೋಟೋಜೋಗಳಿಗೆ ಉದಾಹರಣೆಗಳು ಕೊಡಿ, ಆಮೇಲೆ ಶಿಲೀಂಧ್ರಗಳಿಗೆ ಎಕ್ಸಾಂಪಲ್ಸ್ ಕೊಡಿ, ಈ ಥರ ಕೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಪೋಲಿಯೋ, ಸಿತಾಳೆ ಸಿಡುಬು, ಆಮೇಲೆ ಸಿತಾಳೆ ಸಿಡುಬು, ಇನ್ಫ್ಲೂಯೆನ್ಸಾ, ಶೀತ, ಕೆಮ್ಮು ಇವೆಲ್ಲ ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು. ಅಂದರೆ ಸಿತಾಳೆ ಸಿಡುಬು ಅಂತಂದರೆ ನಮಗೆ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ಏನು ಅಂತಂದರೆ ಈ ಅಮ್ಮ ಅಂತ ದಡಾರ್ಧಮ್ಮ ಇಂಥವೆಲ್ಲ ಅಮ್ಮ ಅಂತಂದೇಳಿ ಬರ್ತಿತ್ತಲ್ಲ, ಅದಕ್ಕೆ ಸಿತಾಳೆ ಸಿಡುಬು ಆಗಿರ್ಬೋದು, ದಡಾರ ಆಗಿರ್ಬೋದು, ಇವನ್ನೆಲ್ಲ ಏನಂತ ಕರೀತಾರೆ ಅಂದರೆ ವೈರಸ್ಗಳಿಂದ ಹರಡ್ತಕ್ಕಂಥ ಒಂದು ರೋಗಗಳು. ಅವು ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ವೈರಸ್ಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ನಮಗೆಲ್ಲ ಗೊತ್ತಿದೆ. ನಮಗೆ ನಾವು ಬೇವಿನ ಸೊಪ್ಪು ಹಚ್ಚೋದ್ರ ಮೂಲಕ ಆಗಿರ್ಬೋದು, ಅವರುಗಳನ್ನು ಪತ್ತೆ ಮಾಡಿಸೋದ್ರ ಮೂಲಕ ಅವುಗಳನ್ನು ಆ ರೋಗಗಳ ವಿರುದ್ಧ ಹೋರಾಡ್ತಾ ಹೋಗ್ತಾವೆ. ಅಂದರೆ ಅವು ಮುಂದೆ ಬರ್ತೈತೆ. ಇದರಲ್ಲಿ ಇದೇ ಪಾಠದಲ್ಲಿ ಪ್ರತಿಜೈವಿಕಗಳು ಮತ್ತು ಲಸಿಕೆಗಳು ಅಂತ ಬರ್ತಾ ಹೋಗ್ತೈತೆ. ಯಾವ ರೀತಿ ವೈರಸ್ಗಳ ಮೂಲಕ ಲಸಿಕೆಗಳು ಕೆಲಸ ಮಾಡ್ತಾವೆ, ಆಮೇಲೆ ಪ್ರತಿಜೈವಿಕಗಳು ಕೆಲಸ ಮಾಡ್ತಾವೆ ಅಂತ ಮುಂದೆ ನೋಡ್ತಾ ಹೋಗೋಣ. ಓಕೆನಾ? ಅದಾದಮೇಲೆ ಇಲ್ಲಿ ಇದಾಯ್ತು ಇವಾಗ. ಅಂದರೆ ವೈರಸ್ಗಳಿಗೆ ಉದಾಹರಣೆ ಯಾವ್ಯಾವ ರೋಗ ಬರ್ಬೋದು ಅಂತಂದರೆ ಸಿತಾಳೆ ಸಿಡುಬು ಆಗಿರ್ಬೋದು, ಆಮೇಲೆ ಇದ್ಯಾವುದು ಕೆಮ್ಮು ಆಗಿರ್ಬೋದು, ಸಾಮಾನ್ಯ ಶೀತ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ಇಂಥವೆಲ್ಲವೂ ಏನಂತ ಕರಿಬೋದು ಅಂದರೆ ಇವೆಲ್ಲ ವೈರಸ್ಗಳಿಗೆ ಬರ್ತಕ್ಕಂಥ ರೋಗಗಳಾಗಿರ್ಬೋದು. ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಗಳಂದರೆ ಟೈಫಾಯ್ಡ್ ಆಗಿರ್ಬೋದು, ಟಿ ಬಿ ಅಂತ ಕರಿತೀವಿ ನಾವು, ಅಂದರೆ ಕ್ಷಯ ರೋಗ, ಟಿ ಬಿ ಅಂತ ಗೊತ್ತಿದೆ. ಇವೆಲ್ಲ ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂಥ ರೋಗಗಳು. ಅದೇ ರೀತಿಯಾಗಿ ಪ್ರೋಟೋಜೋವಿಂದ ಬರ್ತಕ್ಕಂತಂದರೆ ಬೇದಿ, ಮಲೇರಿಯಾಗಳಂಥವೆಲ್ಲ ಪ್ರೋಟೋಜೋಗಳಿಂದ ಹರಡ್ತಕ್ಕಂಥ ರೋಗಗಳು ಇವೆಲ್ಲ. ಓಕೆನಾ? ಈಗ ನೋಡಿದ್ವಿ. ಅದಾದಮೇಲೆ ಶೈವಲಗಳಿಗೆ ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ. ಅಥವಾ ಶೈವಲಗಳಿಗೆ ಎನಿ ಚಾಯ್ಸ್ ನಮಗೆ ಗೊತ್ತಿರ್ತಾವೆ. ಶೈವಲಗಳಿಗೆ ಉದಾಹರಣೆಗಳು ಕೇಳ್ಬೋದು: ಕ್ಲಮಿಡೋಮೋನಾಸ್, ಸ್ಪೈರಾಗೇರಾ. ಪ್ರೋಟೋಜೋವಕ್ಕೆ ಅಮೀಬಾ ಮತ್ತು ಪ್ಯಾರಾಮಿಸಿಯಮ್. ಮತ್ತು ಶಿಲೀಂಧ್ರಗಳಿಗೆ ಉದಾಹರಣೆ ಬಂದರೆ ಪೆನ್ಸಿಲಿಯಮ್ ಬರುತ್ತೆ, ಬ್ರೆಡ್ ಮೋಲ್ಡ್ ಬರುತ್ತೆ, ಆಸ್ಪೆರ್ಜಿಲ್ಲಸ್ ಬರುತ್ತೆ. ಇವೆಲ್ಲವೂ ಶಿಲೀಂಧ್ರಗಳಿಗೆ ಉದಾಹರಣೆಗಳಂತ ಹೇಳ್ಬೋದು. ಆಮೇಲೆ ವೈರಸ್ಗಳಿಗೆ ಆಲ್ಮೋಸ್ಟ್ ಕೊಟ್ಟಿಲ್ಲ, ಮೇ ಬಿ ಅವರು ನೋಡೋಣ.
ಕೇಳಿದರೆ ರೋಗಗಳನ್ನ ಕೇಳ್ಬೋದು. ಅಥವಾ ಅವರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ NCERT ವೈಸ್ ಆ ಇಯರ್ ಏನಿರುತ್ತೆ 2026 NCERT ಬುಕ್ಕಲ್ಲಿ ಏನಿರುತ್ತೋ ಅದೇ ಪಾಯಿಂಟ್ಸ್ ಬಿಟ್ಟು ಏನೂ ಹೊರಗೆ ಹೋಗಿರಲ್ಲ ಅವರು. ಅದಕ್ಕೋಸ್ಕರ ಆಲ್ಮೋಸ್ಟ್ ನೀವೇನು ಮಾಡಿ ಅಂತಂದರೆ NCERT ಬುಕ್ಕನ್ನೇ ರೆಫರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ನನ್ನ ಪ್ರಕಾರ TETಗೆ ತುಂಬ ಹೆಲ್ಪ್ಫುಲ್. ಯಾವುದೇ ರೀತಿಯಿಂದ ಸೋರ್ಸಸ್ಸನ್ನು ನೀವು ರೆಫರ್ ಮಾಡೋ ಬದಲು NCERT ಬುಕ್ಕನ್ನು ರೆಫರ್ ಮಾಡಿದರೆ ತುಂಬ ಯೂಸ್ಫುಲ್ನೆಸ್ ಇದೆ ನಮಗೆ, ಓಕೆನಾ. ಅದಾದಮೇಲೆ ಇನ್ನೊಂದು ಶೀತ ಪ್ರದೇಶದಿಂದ ನೋಡ್ಬೋದು. ಶೈವ ಮತ್ತು ಶಿಲೀಂಧ್ರಗಳಂತೆ ಬಹುಕೋಶವಾಗಿರಬಹುದು. ಇವು ಏನು ಮಾಡ್ತಾವೆ ಅಂತಂದರೆ ಎಲ್ಲೆಲ್ಲ ಇರ್ತವೆ ಅಂತ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಬಿಟ್ಟರೆ ಇದ್ರಲ್ಲಿ ಮತ್ತೇನು ಕೇಳ್ಬೋದು ಅಂತಂದರೆ ಹಾಲು ಮೊಸರಾಗಲು ಯಾವ ಜೀವಿ ಕಾರಣ, ಹಾಲು ಮೊಸರಾಗಲು ಯಾವ ಒಂದು ಬ್ಯಾಕ್ಟೀರಿಯಾ ಕಾರಣ ಅಂತ ಕೇಳ್ಬೋದು ನಮಗೆ. ಅದು ಏನಂತ ಕೇಳಿದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತಂದೇಳಿ ನಾವು ಒಂದು ಬ್ಯಾಕ್ಟೀರಿಯಾವನ್ನು ಹೆಸರನ್ನ ಹೇಳ್ತೀವಿ. ಅಂದರೆ ಹಾಲು ಮೊಸರಾಗಲು ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ಸು. ಅದೇ ರೀತಿಯಾಗಿ ಈಗ ಈಸ್ಟ್ ಅಂತ ಬರುತ್ತೆ. ಇದು ಕೃತಕವಾಗಿ ಏನು ಮಾಡ್ತದೆ ಅಂತಂದರೆ ಈ ಈಸ್ಟನ್ನು ಈ ಬೇಕ್ರಿ ಐಟಮ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಈಸ್ಟನ್ನು ನೋಡಿರ್ತೀರಿ ನೀವು ಆಲ್ಮೋಸ್ಟ್. ಇದನ್ನ ಏನು ಮಾಡ್ತಾರೆ ಕೃತಕವಾಗಿ ಅಕ್ಕಿ ಇಡ್ಲಿ ಆಗಿರ್ಬೋದು, ದೋಸೆ ಹಿಟ್ಟು ಉಪ್ಪಿ ಚೆನ್ನಾಗಿ ಇದಾಗೋದಕ್ಕೋಸ್ಕರ ಇದನ್ನೇನು ಮಾಡ್ತಾರೆ ಈಸ್ಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲಾಗಿರ್ಬೋದು, ಬೇಕ್ರಿಗಳಲ್ಲಾಗಿರ್ಬೋದು ಈಸ್ಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಈಸ್ಟ್ ಇನ್ನೊಂದು ಈ ಕೋಶಗಳ ಬೆಳವಣಿಗೆ ಹೆಂಗೆಲ್ಲ ಆಗ್ತತಿ ಅಂತಂದರೆ ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತದೆ ಉತ್ಪಾದಿಸ್ತದೆ ಆ್ಯಕ್ಚುಲಿ ಈಸ್ಟು. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ನಾವು ಚಪಾತಿ ಹಿಟ್ಟಾಗಿರ್ಬೋದು, ಆಮೇಲೆ ಮೈದಾ ಆಗಿರ್ಬೋದು ಎಲ್ಲ ನಾದಿಟ್ಟು ಆದಮೇಲೆ ಒಂದು 10-15 ನಿಮಿಷ ಬಿಟ್ಟು ನೋಡಿದರೆ ಉಬ್ಕೊಂಡಿರುತ್ತೆ ಹಿಟ್ಟು. ಅಂದರೆ ಅದರೊಳಗೆ ಈ ಈಸ್ಟ್ ಅನ್ನೋ ಬ್ಯಾಕ್ಟೀರಿಯಾ ಬೆಳವಣಿಗೆ ಆದಾಗ, ಈಸ್ಟನ್ನು ಕೋಶಗಳ ಬೆಳವಣಿಗೆ ಆದಾಗ ಆ ಹಿಟ್ಟು ಉಬ್ಬೋದಕ್ಕೆ ಸ್ಟಾರ್ಟ್ ಆಗ್ತತಿ. ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದಿಸಿರ್ತದೆ. ಅದು ಸಂತಾನೋತ್ಪತ್ತಿ ನಡೆಸಿ ಈಸ್ಟನ್ನು ಬ್ಯಾಕ್ಟೀರಿಯಾ ಏನು ಮಾಡ್ತತಿ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತತಿ ಉತ್ಪಾದಿಸ್ತತಿ. ಆ್ಯಕ್ಚುಲಿ ನೋಡೋಣ ಈಗ ಮತ್ತೆ ಬರುತ್ತೆ ಅದು ಎಲ್ಲೆಲ್ಲ ಬೆಳೆಸ್ತಾ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಈಸ್ಟ್ ಮೇನಾಗಿ ಯಾವ್ಯಾವ ಒಂದು ವಿಧಾನಗಳಲ್ಲಿ ಯಾವ್ಯಾವ ಒಂದು ಸಸ್ಯಗಳಲ್ಲಿ ಬೆಳೀತವೆ ಅಂತಂದರೆ ನೈಸರ್ಗಿಕ ಸಕ್ಕರೆಗಳಲ್ಲಿ ಇರ್ತದೆ ಈಸ್ಟ್ ಅನ್ನೋದು. ಆಮೇಲೆ ಬಾರ್ಲಿ, ಆಮೇಲೆ ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸಗಳಲ್ಲಿರ್ತಕ್ಕಂಥ ನೈಸರ್ಗಿಕ ಸಕ್ಕರೆಗಳನ್ನು ಈಸ್ಟ್ ಬೆಳೆಸಲಾಗ್ತದಂತೆ. ಅದಾದಮೇಲೆ ಮತ್ತೆ ಬರ್ತದೆ ನಿಮಗೆ ಇದು ಹುದುಗುವಿಕೆ ಅಂತ. ಇದು ಮೇನ್ ಪಾಯಿಂಟ್ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಹುದುಗುವಿಕೆಯನ್ನು ಪತ್ತೆ ಹಚ್ಚೋರು ಯಾರು ಅಂತಂದೇಳಿ ಕೇಳ್ತಾರೆ. ಲೂಯಿಸ್ ಪಾಶ್ಚರ್ ಅನ್ವೇಷಿಸಿದವರು ಯಾರು ಅಂತ ಕೇಳ್ತಾರೆ. ಅಂದರೆ ಸಕ್ಕರೆಯು ಆಲ್ಕೋಹಾಲ್ ಪರಿವರ್ತನೆಯನ್ನು ಹೊಂದುವಂಥ ಪ್ರಕ್ರಿಯೆ ಅಂತ ಕರೀತಾರೆ. ಇದನ್ನು ಹುದುಗುವಿಕೆ ಅಂತ ಕರೀತಾರೆ. ಇದಕ್ಕೆ ಸಕ್ಕರೆಯು ಆಲ್ಕೋಹಾಲ್ ಪರಿವರ್ತನೆ ಆಗೋದಕ್ಕೆ ಯಾವ ಒಂದು ಇದನ್ನು ಬ್ಯಾಕ್ಟೀರಿಯಾವನ್ನು ಬಳಸ್ತಾರೆ ಅಂತಂದರೆ ಈಸ್ಟ್ ಕೋಶಗಳ ಬೆಳವಣಿಗೆ ಬೆಳೆಸಿ ಸಕ್ಕರೆಯನ್ನು ಏನಾಗಿ ಮಾರ್ಪಾಡು ಮಾಡ್ತಾರೆ ಆಲ್ಕೋಹಾಲ್ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಏನು ಕರೀತಾರೆ ಹುದುಗುವಿಕೆ ಅಂತ ಕರೀತಾರೆ. ಈಗ ಹೆವಿ ಲಾಂಗ್ ಅನಿಸುತ್ತೆ, ಇದು ಒಂದು ವಿಡಿಯೋ ಸಾಕು. ಇಷ್ಟ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಓಕೆನಾ. ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಚಾಪ್ಟರ್ ವೈಸ್ ನಾನು TETಗೆ ಏನೇನು ಇಂಪಾರ್ಟೆಂಟ್ಸು ಅದನ್ನೆಲ್ಲ ಡೆಪ್ತಾಗಿ ಹೇಳ್ತಾ ಹೋಗ್ತೀನಿ. ನೋಟ್ಸಿಗೆ ಇಂಪಾರ್ಟೆಂಟ್ ಆಗಬಹುದು.